ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಈ ಪಂಚತನ್ಮಾತ್ರ ಸಂಧಿಯಲ್ಲಿ 12 ಪದ್ಯಗಳ ಚಿಂತನೆ ಆಗಿತ್ತು. 13ನೇ ಪದ್ಯದ ಚಿಂತನೆ ಆರಂಭ ಆಗಬೇಕು. ಮಿಸುಳು ಮೇಲಿಹ ಮಣಿಯ ಒಲ್ರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ಬಿಸಜ ಜಂಡಾಧಾರಕನು ಆಧೇಯನೆಂದೆನಿಸಿ 242 ರೂಪದಿ ಶಶಿಯೊಳಿಪ್ಪನು ಶಶದೊಳಗೆ ಶೋಭಿಸುವ 42 ಶತರೂಪದಲ್ಲಿ ಬಿಡದೆ. ಬಹಳ ಇನ್ನೊಂದು ದೇವರ ರೂಪದ ಚಿಂತನೆಯನ್ನು ದಾಸರು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಮಿಸುಣಿ ಮೇಲಿಹ ಮಣಿಯ ಓಲ್ ಬ್ರಹ್ಮಾದಿಗಳ ಮನದಲ್ಲಿ ರಾಜಿಸುವ. ಬಂಗಾರದ ಮೇಲೆ ಒಂದು ಬಂಗಾರದ ಉಂಗುರ ಇದೆ ಅಂತ ಭಾವಿಸೋಣ. ಉಂಗುರದ ಮೇಲೆ ಒಂದು ರತ್ನದ ಹಲಲನ್ನು ಮಣಿಯನ್ನು ಜೋಡಿಸಿಟ್ಟರೆ ಎಷ್ಟು ಚಂದ ಕಾಣುತ್ತೆ. ಹಾಗೆ ಬ್ರಹ್ಮಾದಿ ದೇವತೆಗಳ ಮನಸ್ಸು ಬಂಗಾರದಂತೆ ಶುದ್ಧವಾಗಿದೆ. ಅಲ್ಲಿ ಪರಮಾತ್ಮ ಮಣಿಯಂತೆ ಹೊಳಿತಾನಂತೆ. ಬಹಳ ದೇವತೆಗಳ ಮನಸ್ಸಿನಲ್ಲಿ, ಅದು ಬ್ರಹ್ಮದೇವರ ಮನಸ್ಸಲ್ಲಂತೂ ಪರಮಾತ್ಮ ಬಹಳ ಚೆನ್ನಾಗಿ ಕಾಣ್ತಾನಂತೆ. ಬಂಗಾರದ ಮೇಲೆ ಮಣಿ ಇರುವಂತೆ ಬಂಗಾರದ ಹಾಗಿರುವ ಮನಸ್ಸಿನಲ್ಲಿ ಮಣಿಯಂತೆ ಶುದ್ಧನಾಗಿ ಪರಮಾತ್ಮ ತಾನಿದ್ದಾನೆ. ಇಲ್ಲಿ ಇನ್ನೊಂದು ಶಬ್ದ ಹೇಳ್ತಾರೆ, ಆಧಾರ ಆಧೇಯ ಅಂತ. ಎರಡರ ಅರ್ಥವನ್ನು ನಾವು ಮೊದಲಿಗೆ ಗಮನಿಸಿದಾಗ ಪದ್ಯ ಸುಲಭ ಆಗತ್ತೆ. ಆಧಾರ ಅಂದರೆ ಯಾವುದು ಧರಿಸಿದೆಯೋ, ಆಶ್ರಯ ಕೊಟ್ಟಿರುವುದು ಆಧಾರ, ಆಶ್ರಯಿಸಿ ಇರುವುದು ಆಧೇಯ. ಈ ಉದಾಹರಣೆಗೆ ನಾವು ಚಾಪೆ ಮೇಲೆ ಇದ್ದೇವೆ ಅಂತ, ನಮಗೆ ಆಶ್ರಯ ಕೊಟ್ಟಿದ್ಯಾವುದು? ನಾವು ಚಾಪೆ ಮೇಲೆ ಕುಳಿತಾಗ ನಮಗೆ ಆಶ್ರಯ ಕೊಟ್ಟಿದ್ದು ಚಾಪೆ, ಆಶ್ರಯ ನಮ್ಮನ್ನು ಹೊತ್ತದ್ದು ಚಾಪೆ. ಆದ್ದರಿಂದ ಚಾಪೆಯ ಆಧಾರ ಅಂತ ಕರಿಬೇಕು. ಚಾಪೆಯನ್ನು ಆಶ್ರಯಿಸಿಕೊಂಡು ಯಾರಿರೋದು ನಾವು, ಅದರಿಂದ ನಮ್ಮ ದೇಹ ಆಧೇಯ. ಈಗ ಈ ಪದ್ಯದ ಅರ್ಥಕ್ಕೆ ಬರೋಣ. ಬಿಸಜ ಜಾಂಡಾಧಾರಕನು ಆಧೇಯ ಎಂದೆನಿಸಿ 242 ರೂಪದಿ ಶಶಿಯೊಳಿಪ್ಪನು. ಬ್ರಹ್ಮಾಂಡವನ್ನು ಪರಮಾತ್ಮ ತಾನು ಹೊತ್ತಿದ್ದಾನಂತೆ. ಹೇಗೆ ಅಂದರೆ ಕೂರ್ಮ ಆಮೆಯ ರೂಪದಿಂದ ಪರಮಾತ್ಮ ತಾನು ಬ್ರಹ್ಮಾಂಡ ಹೊತ್ತಿದ್ದಾನೆ. ಇದು ಅವನ ವೈಶಿಷ್ಟ್ಯ. ಅದರಿಂದ ಬ್ರಹ್ಮಾಂಡಕ್ಕೆ ಅದನ್ನು ಹೊತ್ತವ ಯಾರು? ಆಶ್ರಯ ಕೊಟ್ಟವನು ಪರಮಾತ್ಮ. ಅದರಿಂದ ಅವನು ಆಧಾರ ಅಂತ ಹೇಳ್ಬೋದು ಅವನನ್ನು. ಹಾಗೆ ಎಲ್ಲದರ ಒಳಗೂ ಅವನಿದ್ದಾನೆ. ಬ್ರಹ್ಮಾಂಡದ ಒಳಗೆಲ್ಲ ಇದ್ದಾನೆ. ಬ್ರಹ್ಮಾಂಡವನ್ನು ಆಶ್ರಯಿಸಿ ಎಲ್ಲದರ ಒಳಗೂ ಇದ್ದಾನೆ. ಆದ್ದರಿಂದ ಆಧೇಯ, ಅವನಿಗೆ ಆಧೇಯ ಅಂತ ಹೇಳಬಹುದು. ಅಲ್ಲಿ ಎಷ್ಟೆಷ್ಟು ರೂಪಗಳಿಂದ ಇರ್ತಾನೆ ಅನ್ನೋದು ಒಂದು ಸಂಖ್ಯೆ ಹೇಳ್ತಾರೆ. 242 ರೂಪದಿ ಆಧಾರ. ಆದ್ದರಿಂದ 242 ರೂಪಗಳಿಂದ ಆಧಾರದ ಒಳಗಿರ್ತಾನಂತ. ಉದಾಹರಣೆಗೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. 242 142 ಅಂತ. ಯಾವುದು ಆಧಾರವೋ ಆಧಾರದ ಒಳಗೆ ಅವನು 242 ರೂಪಗಳಿಂದಿರ್ತಾನೆ. ಯಾವುದು ಆಧೇಯ ಆಶ್ರಯಿಸಿ ಇರುತ್ತೋ ಅಲ್ಲಿ 142 ರೂಪಗಳಿಂದಿದ್ದಾನೆ. ದೃಷ್ಟಾಂತ ಯಾವುದು ಅಂದರೆ 242 ರೂಪದಿ ಶಶಿಯೊಳಿಪ್ಪನು ಶಶದೊಳಗೆ 42 ಶತರೂಪದಲ್ಲಿ ಅಂತ. ಈಗ ಪೂರ್ಣಿಮೆ ಚಂದ್ರನನ್ನು ನೋಡಿದ್ರೆ ಒಂದು ಕಪ್ಪು ಮೊಲದ ಚಿಹ್ನೆ ಕಾಣುತ್ತೆ ಆ ಚಂದ್ರನ ಮಧ್ಯಕ್ಕೆ. ಅದೊಂದು ಕಪ್ಪು ಒಂದು ಮೊಲದ ಆಕಾರದಲ್ಲಿ ಒಂದು ಚಿಹ್ನೆ ಇರುತ್ತೆ. ಆ ಚಿಹ್ನೆಗೆ, ಮೊಲದ ಚಿಹ್ನೆ ಏನುಂಟೋ ಅದು ಆಧೇಯ. ಯಾಕೆ? ಅದು ಚಂದ್ರನನ್ನು ಆಶ್ರಯಿಸಿಕೊಂಡಿದೆ. ಆದ್ದರಿಂದ ಅದು ಆಧೇಯ. ಅದನ್ನು ಧರಿಸಿದವನು ಯಾರು? ಚಂದ್ರ. ಅವನು ಆಧಾರ. ಹಾಗಾದರೆ ಆಧಾರವಾದ ಚಂದ್ರನಲ್ಲಿ ಪರಮಾತ್ಮ 242 ರೂಪಗಳಿಂದಿದ್ದಾನೆ. ಆಧೇಯ ಅಂತ ಕರೆಸಿಕೊಂಡ ಆ ಮೂಲದ ಚಿಹ್ನೆಯಲ್ಲಿ ಆಧೇಯಕ್ಕೆ ಅದು ಚಂದ್ರನನ್ನು ಆಶ್ರಯಿಸಿ ಇದೆ, ಅದು ಆಧೇಯ. ಅಲ್ಲಿ 142 ರೂಪಗಳಿಂದಿದ್ದಾನೆ. ಬಿಡದೆ ಶೋಭಿಸುವ ಎಂದು ಅವನ ಸನ್ನಿಧಾನ ಅಲ್ಲಿ ಇಲ್ಲ ಅಂತ ಆಗೋದಿಲ್ಲ. ನಿರಂತರ
ಅಲ್ಲಿ ಪರಮಾತ್ಮ ಇದ್ದು ತಾನು ಶೋಭಿಸ್ತಾನೆ. ಅದರಿಂದ ಎಲ್ಲ ಕಡೆ ಈ ರೂಪವನ್ನು ಚಿಂತನೆ ಮಾಡ್ತಾ ಬರಬೇಕು ಅಂತಿದರ ಒಟ್ಟಾರೆ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸುವಾಗ ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕು. ಈ ಸಂಖ್ಯೆ ಹೇಗೆ ಸಿಕ್ತು ಅಂದರೆ ಆ ಶಬ್ದಗಳಿಂದ ಸಿಕ್ಕಿತು ಅಂತ. ಶಬ್ದಗಳ ಮೂಲಕ ಒಂದು ಸಂಖ್ಯೆ ಸೂಚನೆ ಮಾಡೋದು ದಾಸರಾಯರು. ಹೀಗೆ ಅವರ ಒಂದು ನಿರೂಪಣೆ ಕ್ರಮ. ಆಧಾರ, ಆ ಅಂದರೆ 2 ಅಂತ ಅರ್ಥ. ಯಾಕೆ ಆ ಅಕಾರದಿಂದ ಅಹ ತನಕ 1 2 3 ಅಂತ ಒಂದು ಅಕ್ಷರ ಆ ಸಂಖ್ಯೆ ಹೇಳುತ್ತೆ. ಆ ಅಂದರೆ 2, ಧ ಅಂದರೆ 4, ರ ಅಂದರೆ 2, 242 ಅನ್ನೋ ಸಂಖ್ಯೆ ಸಿಕ್ತು. ಇನ್ನು ಆಧೇಯ, ಇದರಿಂದ ನಮಗೆ ಯಾವ ಸಂಖ್ಯೆ ಸಿಗಬೇಕು ಅಂದರೆ 142 ಅಂತ ಸಂಖ್ಯೆ ಸಿಗಬೇಕು. ಆ ಅಂದರೆ 2, ಧೇ ಧ ತ ಥ ದ ಧ ಧ ಅಂದರೆ 4, ಯಾ ಅಂದರೆ 1, 241 ಅಂತ ಸಂಖ್ಯೆ ಸಿಕ್ತು. ನಾವು ಯಾವತ್ತು ವಿಪರೀತ ಕ್ರಮದಿಂದ ಆಚೆ ಬದಿಯಿಂದ ಇಟ್ಕೊಳ್ಬೇಕು ಸಂಖ್ಯೆ. ಆದ್ದರಿಂದ 142 ಅಂತ ಸಂಖ್ಯೆಯಿಂದ ಇದ್ದಾನೆ ಅಂತ ಇದರ ಅಭಿಪ್ರಾಯ. ಇಲ್ಲಿ ಯಾವುದರ ಹೋಲಿಕೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ ಬಂಗಾರದ ಹಾಗೆ ಬ್ರಹ್ಮಾದಿಗಳ ಮನಸ್ಸಿದೆ, ಮಣಿಯ ಹಾಗೆ ಪರಮಾತ್ಮ ಇದ್ದಾನೆ ಅಂತ ಅಭಿಪ್ರಾಯ. ಪರಮಾತ್ಮನಿಗೆ ಆಧಾರ ಅಂತ ಯಾಕೆ ಹೆಸರು? ಬ್ರಹ್ಮಾಂಡವನ್ನು ಧರಿಸಿದ್ದಾನೆ, ಆದ್ದರಿಂದ ಅವನಿಗೆ ಆಧಾರ ಅಂತ ಹೆಸರು. ಆಧೇಯ ಅಂತ ಯಾಕೆ ಹೆಸರು? ಎಲ್ಲ ಕಡೆ ಇದ್ದಾನೆ ಅಂತ ಅರ್ಥ. ಆಧೇಯ ಅಂದರೆ ಇರೋದು, ಆಶ್ರಯಿಸಿಕೊಂಡಿದ್ದಾನೆ, ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ಇದ್ದಾನೆ, ಆದ್ದರಿಂದ ಅವನಿಗೆ ಆಧೇಯ ಅಂತ ಹೆಸರು ಅಂತಿದ್ದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ದಾಸರು ಮುಂದುವರೆದು ಈ ಚಿಂತನೆ ನಿರಂತರ ಬರಬೇಕು ಅಂತ ಹೇಳ್ತಾರೆ ಮುಂದಿನ ಪದ್ಯದಲ್ಲಿ. 2008 ರೂಪವನರಿತು ಸರ್ವ ಪದಾರ್ಥದಲ್ಲಿ ಸಿರಿವರನ ಪೂಜೆಯ ಮಾಡು ವರಗಳ ಬೇಡುಕೊಂಡಾಡು. ಬರಿದೆ ಜಲದಲ್ಲಿ ಮುಳುಗಿ ಬಿಸಿಲೊಳು ಬೆರಳನೆನಿಸಿದರೇನು ಸದ್ಗುರು ಹಿರಿಯರನು ಸರಿಸದರ ಮರಮವನರಿಯದಿಹನರನು. ಬಹಳ ಚೆನ್ನಾಗಿ ತಮಾಷೆ ಮಾಡ್ತಾರೆ ಕೊನೆಯ ಸಾಲಿನಲ್ಲಿ. ಅದನ್ನು ಮತ್ತೆ ನೋಡೋಣ. ಒಟ್ಟಾರೆ ಎಷ್ಟು ರೂಪಗಳು ಚಿಂತನೆ ಮಾಡಬೇಕು ಅಂದರೆ ಸರ್ವ ಪದಾರ್ಥದಲ್ಲಿ 2008 ರೂಪವ ಅರಿತು. ಒಟ್ಟು 2008 ರೂಪಗಳಿಂದ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಈ ಸಂಖ್ಯೆ ಹೇಗೆ ಸಿಕ್ತು ಅಂದರೆ ಹಿಂದಿನ ಪದ್ಯದಲ್ಲಿ ಬಾರಭೃತು ಅನ್ನುವ ಹೆಸರಿನ ಪರಮಾತ್ಮ 1624 ರೂಪಗಳಿಂದಿದ್ದಾನೆ ಅಂತ ಉಲ್ಲೇಖ ಮಾಡಿದರು 12ನೇ ಪದ್ಯದಲ್ಲಿ. ಅದನ್ನು ಸೇರಿಸ್ಕೊಳ್ಬೇಕು. ಹಾಗೆ ಆಧಾರದಲ್ಲಿ 242, ಆಧೇಯದಲ್ಲಿ 142 ಎಲ್ಲ ಸೇರಿಸಿದಾಗ 2008 ಅಂತಾಯಿತು. ಪರಮಾತ್ಮ 2008 ರೂಪಗಳಿಂದ ಎಲ್ಲ ಕಡೆ ಇದ್ದಾನೆ ಅಂತ ಮೊದಲು ಅರ್ಥ ಮಾಡಿಕೊ. ಅದಾದಮೇಲೆ ಶ್ರೀವರನ ಪೂಜೆಯ ಮಾಡು, ದೇವರಿದ್ದಾನೆ ಅಂತ ಮೊದಲು ಜ್ಞಾನ ಪಡೆದುಕೊಂಡು ದೇವರ ಪೂಜೆ ಮಾಡು. ವರಗಳ ಬೇಡು ಕೊಂಡಾಡು, ಪೂಜೆ ಮಾಡಿದ ಮೇಲೆ ಒಳ್ಳೆಯ ಜ್ಞಾನ ಭಕ್ತಿ ವೈರಾಗ್ಯ ಕೊಡಯ್ಯ ಅಂತ ಪ್ರಾರ್ಥನೆ ಮಾಡು. ದಾಸರು ಏನು ಪ್ರಾರ್ಥನೆ ಮಾಡಬೇಕು ಅಂತ ಕಲಿಸ್ತಾರೆ. ನಾವು ದೇವಸ್ಥಾನ ಗುಡಿಗೆ ಹೋಗಿರ್ತೇವೆ, ನಮಗದು ಬೇಕು ಇದು ಬೇಕು ಅಂತ ಪಟ್ಟಿ ಬಹಳ ದೊಡ್ಡದಿರುತ್ತೆ. ದಾಸರಂತಾರೆ ಅವೆಲ್ಲ ಕೇಳೋ ಬದಲು ಜ್ಞಾನ ಭಕ್ತಿ ವೈರಾಗ್ಯ ಕೊಡಿ ಅಂತ ಕೇಳಬೇಕಂತೆ. ದೇವರು ಅದಕ್ಕೆ ತಕ್ಕಂತೆ ಎಲ್ಲವನ್ನು ಕೊಡ್ತಾನೆ. ಮನೆ ಕೊಡ್ತಾನೆ, ಮನೇಲಿ ಅನುಕೂಲ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಏನು ಕೇಳಬೇಕು ಅನ್ನೋದು ನಾವು ಬಹಳ ಸ್ಪಷ್ಟವಾಗಿ ಗಮನದಲ್ಲಿಟ್ಕೊಳ್ಬೇಕು. ಸದ್ಗುರು ಹಿರಿಯರನ್ನು ಅನುಸರಿಸಿ ಇದರ ಮರ್ಮವನ್ನು ಅರಿತು. ದೊಡ್ಡವರನ್ನು, ಉತ್ತಮರಾದ ಗುರುಗಳಿರ್ತಾರೆ, ನಿನಗಿಂತ ದೊಡ್ಡವರು ಅಂತ ಯಾರಿದ್ದಾರೋ ಅವರ ಸೇವೆ ಮಾಡಿ ಇದರ ಮರ್ಮವನ್ನು, ಈ ವಿಷಯವನ್ನು ಅವರಿಂದ ಜ್ಞಾನೋಪದೇಶ ಪಡಿ. ಕೆಲವು ವಿಷಯಗಳನ್ನು ಹಾಗೆ ಮಾಡದೇನೆ, ಅರಿಯದೆ, ಹಾಗೇನು ಮಾಡದೆ, ನರನು ಬರಿದೆ ಜಲದಲ್ಲೂ ಮುಳುಗಿ ಬಿಸಿಲೊಳು ಬೆರಳನ್ನು ಎಣಿಸಿದರೆ ಏನು ಫಲ ಅಂತ. ದೊಡ್ಡವರ ಸೇವೆ ನಿನ್ನ ಜನ್ಮದಲ್ಲಿ ಮಾಡಲಿಲ್ಲ, ನೀನು ಏನೂ ಗೊತ್ತಿಲ್ಲ, ಸುಮ್ಮನೆ ಒಂದು ನೀರಿನಲ್ಲಿ ನದಿ ನೀರಲ್ಲಿ ಮುಳುಗುತ್ತಿ, ಬಿಸಿಲು ಬಂದಿರುತ್ತೆ, ಕುಳಿತಿದ್ದು ಕೈಯಲ್ಲಿ ಮಣಿ ಇಟ್ಟುಕೊಂಡು ಕೈಯಲ್ಲಿ ಲೆಕ್ಕ ಹಾಕ್ತಿ, ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಅಂತ ಬಾಯಲ್ಲಿ ಹೇಳ್ತಿರ್ತಿ. ಕೃಷ್ಣ ಯಾರು ಗೊತ್ತಿಲ್ಲ, ಕೃಷ್ಣ ಹೇಗಿದ್ದಾನೆ ಗೊತ್ತಿಲ್ಲ, ಏನನ್ನು ಕೃಷ್ಣ ಮಂತ್ರ ಜಪ ಮಾಡುವಾಗ ಏನು ಅನುಸಂಧಾನ ಮಾಡಬೇಕು, ದೇವರ ಮಹಿಮೆಯನ್ನು ಏನು ಚಿಂತನೆ ಮಾಡಬೇಕು ಗೊತ್ತಿಲ್ಲ. ಇದೇನೂ ಗೊತ್ತಿಲ್ಲದೆ ಎಷ್ಟು ಬಾರಿ ನೀ ಆ ಕೈಯಲ್ಲಿ ಎಷ್ಟೇ ಸುತ್ತ ಹಾಕಿದರೂ ಕೂಡ ಯಾವುದೇ ತರಹದ ಫಲ ಇಲ್ಲ. ದಾಸರು ಹೇಳಿದ ಬಹಳ ಮಹತ್ವದ ವಿಷಯ. ಇದನ್ನು ಉಪನಿಷತ್ತು ಹೇಳುತ್ತೆ.
ಯದೇವ ಶ್ರದ್ಧೆಯ ಕರೋತಿ ವಿದ್ಯೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವ ಕರ್ಮ ಮಾಡ್ತಿರ್ತೀಯೋ ಅದರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡು. ಎಷ್ಟು ಭಗವದ್ ರೂಪ ಇದೆ ಅಂತ ಹೇಳಿ ಚಿಂತನೆ ಮಾಡು. ಮೊದಲು ನಂಬು, ಈ ಕರ್ಮ ಫಲ ಕೊಡುತ್ತೆ, ದೇವರಿದ್ದಾನೆ ಅಂತ ಒಂದು ನಂಬಿಕೆ ಇರಲಿ. ಹಾಗೆ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡು. ಇವತ್ತು ನನ್ನ ಸಾಮರ್ಥ್ಯ ಎಷ್ಟು ಅಂದರೆ ಕೇವಲ ಒಂದು 15 ನಿಮಿಷ ಮನಸ್ಸಿಟ್ಟು ದೇವರ ಉಪಾಸನೆ ಚಿಂತನೆ ಮಾಡಬಹುದು ಅಂತ ನನ್ನ ಸಾಮರ್ಥ್ಯ ಇರುತ್ತೆ. ನೀನು ಅಷ್ಟೇ ಮಾಡು. ಅದು ಬಿಟ್ಟು ತುಂಬ ಒದ್ದಾಡಿ 25 ನಿಮಿಷ ಕೂತ್ಕೊಂಡು ಮನಸ್ಸು ಬೇರೆ ಕಡೆ ಹೋಗಿ ಸಾಹಸ ಯಾಕೆ ಮಾಡ್ತಿ? ಆದ್ದರಿಂದ ನಿನ್ನ ಕೈಲಿ ಎಷ್ಟಾಗುತ್ತೋ, ಎಷ್ಟು ಸಾಮರ್ಥ್ಯ ಇರುತ್ತೋ ಅಷ್ಟೇ ಮಾಡು. ಆಗ ಮಾಡುವ ಕರ್ಮ ಫಲ ಕೊಡುತ್ತೆ ಅಂತ ಉಪನಿಷತ್ತು ಹೇಳಿದೆ. ಅದನ್ನು ದಾಸರು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಬರೀ ಇಷ್ಟು ಮಾತ್ರ ಗಮನಿಸ್ಬಿಟ್ರೆ ಕೊನೆಯ ಸಾಲನ್ನು, ಹಾಗಾದರೆ ಸ್ನಾನ ಮಾಡೋದು ಬೇಡ, ಕರ್ಮ ಮಾಡೋರನ್ನು ಹಂಗಿಸ್ತಾ ಇದ್ದಾರೆ ದಾಸರು ಅಂತ ಅನಿಸುತ್ತೆ. ಹಾಗಲ್ಲ. ಸ್ನಾನ ಜಪ ಕಡ್ಡಾಯ. ಅದು ಪೂರ್ಣ ಫಲ ಕೊಡಬೇಕು ಅಂದರೆ ಏನು ಜೊತೆಗೆ ಯಾವ ಅಂಶವನ್ನು ಜೋಡಿಸಿಕೊಳ್ಳಬೇಕು ಅಂತ ದಾಸರು ಹೇಳಿದ್ದಾರೆ ಅಂತ ಅರ್ಥ ಮಾಡಬೇಕು. ಆದ್ದರಿಂದ ಕೆಲವೊಮ್ಮೆ ಏನಾಗಿರುತ್ತೆ, ಕೆಲವರು ಪ್ರವೃತ್ತಿ, ದೇವರು ಏನಾದರೂ ನಮಗೆ ಫಲ ಕೊಡ್ತಾನ, ಪೂಜೆ ಮಾಡ್ತೀವಿ, ಫಲ ಕೊಡಲಿಲ್ಲವ ಪೂಜೆ ಮಾಡಲ್ಲ. ಹಾಗೆ ಬೇಡ, ಪೂಜೆ ಶುರು ಮಾಡು. ವರ ಕೊಡ್ತಾನೆ, ಮತ್ತೆ ಮರಿಬೇಡ. ವರ ಕೊಟ್ಟ ಕೆಲಸ ಆಯಿತು, ಮರಿಬೇಡ, ಪೂಜೆ ಮಾಡ್ತಾ ಹೋಗು. ನಿಂಗೇನು ಬೇಕೋ ಅವ್ನು ಕೊಡ್ತಾ ಹೋಗ್ತಾನೆ. ಅಲ್ಲ, ಜೊತೆ ಕಷ್ಟನೂ ಬರುತ್ತಲ್ವಾ. ಅಂದರೆ ಒಂದು ಶಿಲ್ಪ ಕಲೆ ನಾವು ಗಮನಿಸ್ತೇವೆ. ಅಯೋಧ್ಯ ರಾಮ ಮಂದಿರದಲ್ಲಿ ರಾಮನ ಪ್ರತಿಮೆ ಬಹಳ ಚೆನ್ನಾಗಿದೆ. ಒಂದು ಕಲ್ಲು ಆ ಶಿಲೆಯಾಗಿ ಪರಿವರ್ತನೆ ಆಗಬೇಕು ಅಂದರೆ ಎಷ್ಟೆಲ್ಲ ಪೆಟ್ಟು ಬಿದ್ದಿರಬೇಕು. ಅವನು ಶಿಲ್ಪಿ ಎಷ್ಟು ಅದಕ್ಕೆ ಹೊಡೆದು ಅದನ್ನು ನೈಸ್ ಮಾಡಿ ಒಂದು ಕೆತ್ತನೆ ಆಗಲಿಕ್ಕೆ ಎಷ್ಟು ಪೆಟ್ಟು ಬಿದ್ದಿರಬೇಕು. ಆದ್ದರಿಂದ ನಿನ್ನ ಜೀವನ ವ್ಯಕ್ತಿತ್ವ ಸುಂದರವಾಗಿ ರೂಪುಗೊಳ್ಳಬೇಕು ಅಂದರೆ ದೇವರು ಕಷ್ಟ ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಆ ಕಷ್ಟವನ್ನು ತಡಿ, ಆ ಕಷ್ಟಕ್ಕೆ ಪರಿಹಾರವೂ ದೇವರೇ ಸೂಚನೆ ಮಾಡ್ತಾನೆ. ಪೂಜೆ ಶುರು ಮಾಡು, ಸುಖ ಬರುತ್ತೆ, ಕಷ್ಟನೂ ಬರುತ್ತೆ, ಅದನ್ನು ಅನುಭವಿಸ್ತಾ ಮುಂದೆ ಪಕ್ವ ಆಗ್ತಾ ಹೋಗು ಅಂತಿದರ ಅಭಿಪ್ರಾಯ. ಪ್ರಶ್ನೋತ್ತರ. 2008 ರೂಪಗಳು ಹೇಗೆ ಅಂತಂದರೆ, ಭಾರಭೃತು ಅನ್ನೋ ಹೆಸರಿನ 1624, ಆಧಾರವಾದ ವಸ್ತುಗಳಲ್ಲಿ 242, ಆಧೇಯವಾದ ವಸ್ತುಗಳಲ್ಲಿ ಪರಮಾತ್ಮನ ರೂಪ 142, ಒಟ್ಟು 2008 ಅನ್ನುವ ಸಂಖ್ಯೆ ಸಿಕ್ತು. ಸರಿ, ಎಲ್ಲ ಯಾವಾಗ ಫಲ ಬರಲ್ಲ ನಾವು ಮಾಡುವ ಜಪಕ್ಕೆ ಅಂತಂದರೆ, ದೇವರ ಚಿಂತನೆ ಇಲ್ಲದೇನೆ, ದೊಡ್ಡವರ ಅನುಗ್ರಹ ಇಲ್ಲದೇನೆ, ಶಾಸ್ತ್ರದ ರಹಸ್ಯ ಇರುತ್ತೆ ಹೇಗೆ ಮಾಡಬೇಕು ಜಪ, ಅವೆಲ್ಲ ಅರ್ಥ ಮಾಡಿಕೊಳ್ಳದೇನೆ ಜಪ ಮಾಡಿದರೆ ಫಲ ಇಲ್ಲ ಅಂತಿದ ಅಭಿಪ್ರಾಯ. ಮುಂದುವರೆದು ಇನ್ನೊಂದು ಅಂಶ ಹೇಳ್ತಾರೆ. ಈ ಮುಂದಿನ ಪದ್ಯ ನಾವು ದಿನ ಅನುಸಂಧಾನ ಮಾಡಲೇಬೇಕು. ಮತ್ತೆ ಚಿದ್ದೇಹದ ಒಳಗೆ 80,725 ನೃಸಿಂಹ ರೂಪದಲ್ಲಿತ್ತು ಜೀವರಿಗೆ, ನಿತ್ಯದಲ್ಲಿ ಹಗಲಿರುಳು ಬಪ್ಪ ಮೃತ್ಯುವಿಗೆ ತಾ ಮೃತ್ಯುವೆನಿಸುವ ಭೃತ್ಯವತ್ಸಲ ಭಯ ವಿನಾಶನ ಭಾಗ್ಯ ಸಂಪನ್ನ. ಮತ್ತೆ ಚಿದ್ದೇಹದ ಒಳಗೆ 80,725 ನೃಸಿಂಹ ರೂಪದಲ್ಲಿದ್ದು ಅಂತ. ಜೀವರಿಗೆ ಮೊದಲನೇ ದೇಹ ಇದೆ, ಸ್ವರೂಪ ದೇಹ ಅಂತ. ಅದರ ಒಳಗೆ ನರಸಿಂಹ 80,725 ರೂಪಗಳಿಂದಿರ್ತಾನಂತೆ. ಸಂಖ್ಯೆ ಸಿಗೋ ಕ್ರಮ ಅಲ್ಲೇ ಇದೆ, ಅದನ್ನು ಗಮನಿಸಬಹುದು, ಬ್ರಾಕೆಟಲ್ಲಿದೆ. ಅದು ಏನು ಮಾಡ್ತಾನೆ ಅಂದರೆ, ಜೀವರಿಗೆ ನಿತ್ಯದಲ್ಲಿ ಹಗಲಿರಳು ಬಪ್ಪ ಅಪಮೃತ್ಯುವಿಗೆ ತಾ ಮೃತ್ಯುವೆನಿಸುವ. ಈ ಜೀವರೇನಿರ್ತಾರೆ ಅವ್ರಿಗೊಂದಿಷ್ಟು ವರ್ಷ ಆಯುಷ್ಯ ಅಂತ ತೀರ್ಮಾನ ಆಗಿರುತ್ತೆ. ಅವ್ರು ಭೂಮಿಗೆ ಬರುವಾಗ ಈ ವ್ಯಕ್ತಿ ಆಯುಷ್ಯ ಎಷ್ಟು ಅಂತ ಹೇಳಿ ಬ್ರಹ್ಮದೇವರನ್ನು ತೀರ್ಮಾನ ಮಾಡಿ ಕಳಿಸ್ತಾರೆ. ಅವನು ಮಾಡೋ ಪಾಪಕರ್ಮದಿಂದ ಇನ್ನೊಬ್ಬರಿಗೆ ದೊಡ್ಡವರಿಗೆಲ್ಲ ಗೌರವ ಕೊಡಲ್ಲ, ಅಪ್ಪ ಅಮ್ಮನ್ನ ಹೊರಗೆ ಹಾಕ್ತಾನೆ, ವೃದ್ಧಾಶ್ರಮಕ್ಕೆ ಕಳಿಸ್ತಾನೆ. ಈ ಥರದ್ದೆಲ್ಲ ಜೀವನೇ ಮಾಡುವ ಪಾಪಕರ್ಮದ ಫಲವಾಗಿ ಅಪಮೃತ್ಯು ಅಂತ ಬರುತ್ತೆ. ಅದು ಹಗಲು ರಾತ್ರಿ ಯಾವಾಗ ಬೇಕಾದರೂ ಬರಬಹುದು. ಅದನ್ನು ಅಕಾಲ ಮರಣ ಅಂತ ಕರೀತಾರೆ. ನನ್ನ ಕಾಲ ಎಷ್ಟುಂಟೋ ಅದಕ್ಕಿಂತ ಮುಂಚೆ ನಾನು ಪ್ರಾಣ ಬಿಡೋದು. ನರಸಿಂಹರೂಪಿ ಪರಮಾತ್ಮ ತಾನು
ಸ್ವರೂಪ ದೇಹದಲ್ಲಿ ಈ 80,725 ರೂಪಗಳಿಂದಿದ್ದು ತಾ ಮೃತ್ಯುವೆನಿಸುವ ಅಪಮೃತ್ಯು ಬರದಂತೆ ಮಾಡ್ತಾನಂತ. ಅದೇ ನಾವು ದೇವರು ಇದನ್ನು ಚಿಂತನೆ ಮಾಡಬೇಕು. ಸ್ವಾಮಿ, ನೀನು ನನ್ನ ಸ್ವರೂಪ ದೇಹದಲ್ಲಿ 80,725 ರೂಪಗಳಿಂದಿದ್ದಿ ನರಸಿಂಹ, ನನಗೆ ಅಪಮೃತ್ಯು ಪರಿಹರಿಸಯ್ಯ ಅಂಥೇಳಿ ನಾವು ದಿನ ಪ್ರಾರ್ಥನೆ ಮಾಡಿದ್ರೆ ಅಪಮೃತ್ಯು ಬಾರದಂತೆ ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ಯಾಕಿಷ್ಟೆಲ್ಲ ಮಾಡಬೇಕು ಅವನು ಅಂದರೆ, ಭೃತ್ಯವತ್ಸಲ, ಭಯ ವಿನಾಶನ, ಭಾಗ್ಯ ಸಂಪನ್ನ. ಭಕ್ತರ ಮೇಲೆ ಬಹಳ ಪ್ರೇಮ ಅಂತೆ ಪರಮಾತ್ಮನಿಗೆ. ಪ್ರೇಮ ಆದ್ದರಿಂದಲೇ ಭಕ್ತರ ಎಲ್ಲ ರೋಗವನ್ನು ಪರಿಹಾರ ಮಾಡ್ತಾನೆ. ಭಾಗ್ಯ ಸಂಪನ್ನ, ಒಳ್ಳೆಯ ಜ್ಞಾನವನ್ನು ಕೊಡ್ತಾನೆ. ದೈವಿ ಸಂಪತ್ತು ಅಂತಾರೆ. ಜ್ಞಾನ ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ, ದೈವಿ ಸಂಪತ್ತು ಇದನ್ನು ಕೊಡ್ತಾನೆ ಅಂತಿದ್ದಾರೆ ಅಭಿಪ್ರಾಯ. ಆದ್ದರಿಂದಲೇ ಈ ಸಂಧಿಯಲ್ಲಿ ಅನೇಕ ರೋಗಗಳ ಪರಿಹಾರಕ ಪದ್ಯ ಇದೆ. ಈ ಪದ್ಯ ಅಂತೂ ನಾವು ದಿನ ಹೇಳಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅಂತೂ ಒಳ್ಳೆಯ ಫಲ ಅಂತೂ ಸಿಗ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಒಟ್ಟು ಸ್ವರೂಪ ದೇಹದಲ್ಲಿ ಪರಮಾತ್ಮನ ಎಷ್ಟು ರೂಪ ಇದೆ ಅಂದರೆ ನರಸಿಂಹ ರೂಪ ಇದೆ. 80,725 ರೂಪಗಳಿಂದಿದೆ. ಈ ನರಸಿಂಹ ರೂಪದ ಕೆಲಸ ಏನು ಅಂದರೆ, ಇದು ಏನು ಮಾಡುತ್ತೆ ಅಂದರೆ ಅಪಮೃತ್ಯುವನ್ನು ಪರಿಹಾರ ಮಾಡಿ ನಾನಾದಿಗಳನ್ನು ಕೊಡುತ್ತೆ ಅಂತಿದ್ದಾರೆ ಅಭಿಪ್ರಾಯ ಅಂತ ಹೇಳುತ್ತಾ ಇಲ್ಲಿಗೆ ಇವತ್ತಿನ ಪಾಠ ಪೂರ್ಣ ಆಗಿದೆ. ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.